ಹಲೋ ಫ್ರೆಂಡ್ಸ್, ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ರವೆ ತೊಗೊತಾ ಇದ್ದೀನಿ. 1.5 ಕಪ್ ಆಗೋಷ್ಟು, 1.5 ಗ್ಲಾಸ್ ಆಗೋಷ್ಟು ರವೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಬಿಸಿ ಬಿಸಿ ಉಪ್ಪಿಟ್ಟು ಈ ಥರ ಮಾಡಿಕೊಡಿ, ಮಕ್ಕಳು ಫುಲ್ ನೀಟಾಗಿ ಖಾಲಿ ಮಾಡ್ತಾರೆ. ಇವತ್ತು ನಮ್ಮ ಮನೇಲಾದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನು ಮಾಡ್ತಾಯಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಇದು ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರವೆಗೆ ನೀಟಾಗಿ ಈ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರವೆನ ಫಸ್ಟಿಗೆ ರೋಸ್ಟ್ ಮಾಡ್ಕೋಬೇಕು. ನೀಟಾಗಿ 1-2 ನಿಮಿಷ ರೋಸ್ಟ್ ಮಾಡಿ ಫ್ರೆಂಡ್ಸ್. ಉಪ್ಪಿಟ್ಟು ಮತ್ತು ಕೇಸರಿಬಾತು 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ನಾನು ಇವತ್ತು ಉಪ್ಪಿಟ್ಟು ಕೇಸರಿಬಾತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ನೀಟಾಗಿ ಥರ ಈಗ ಆಲ್ಮೋಸ್ಟ್ ರೋಸ್ಟ್ ಆಗಿದ್ದು ಆಯಿತು. ರವೆ ರೋಸ್ಟ್ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಸರಿ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ಕೆಳಗಡೆ ಎಲ್ಲ ಮತ್ತು ಡೀಪ್ ರೋಸ್ಟ್ ಆಗೋಗುತ್ತೆ ಅದಕ್ಕೆ. ಇದು ಮತ್ತು ಎಣ್ಣೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ತರಕಾರಿ ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕ್ಕೋಬೋದು. ನಿಮಗೇನು ತರಕಾರಿ ಬೇಕಂದರೆ ಅದನ್ನ ಹಾಕ್ಕೋಬೋದು. ನಾನು ದಿಢೀರಂತ ಆಗಲಿ ಒಂದು 15 ನಿಮಿಷದಲ್ಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದ್ದು ಆಯಿತು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡಿದ್ದು ಆದಮೇಲೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದು ರೋಸ್ಟ್ ಆಗಿದ್ದು ಆದಮೇಲೆ ಹಸಿಮೆಣಸಿನ್ಕಾಯಿ, ಈಗ ಈರುಳ್ಳಿ ಹಾಕಿ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ನೀಟಾಗಿ ಈರುಳ್ಳಿ ರೋಸ್ಟ್ ಆಗಲಿ. ಈ ಥರ ಆಲ್ಮೋಸ್ಟ್ ರೋಸ್ಟ್ ಆಯಿತು. ಈಗ ಕ್ಯಾರೆಟ್ ಸೇರಿಸ್ಕೊಳ್ಳೋಣ. ಅದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳಿ, ತುರಿದಿಟ್ಕೊಂಡಿರೋ ಕ್ಯಾರೆಟು. ನಾನು ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕಿರೋ ಇದರಲ್ಲೇ ತುರಿದಿಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸಣ್ಣ ಇದ್ದರೆ ಚೆನ್ನಾಗಿ ಒಂಥರ ಅಷ್ಟು ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಉದ್ದಕ್ಕೆ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ 1 ನಿಮಿಷ ಅಷ್ಟು ರೋಸ್ಟು. ಆಲ್ಮೋಸ್ಟ್ ಇದು ರೋಸ್ಟ್ ಆಗಿದ್ದು ಆಯಿತು. ನೋಡಿ, ನಿಮಗೆ ಗೊತ್ತಾಗತ್ತೆ ವಿಡಿಯೋ ನೋಡ್ತಾ ಇದ್ದರೆ ರೋಸ್ಟ್ ಆಗಿದೆಯಂತ. ನೋಡಿ ಫ್ರೆಂಡ್ಸ್, ಈ ಥರ ಕ್ಯಾರೆಟ್ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಬರೀ ಆನಿಯನ್ನು ಇದು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಅದಕ್ಕಿಂತ ಇದು ಸ್ವಲ್ಪ ಕ್ಯಾರೆಟ್ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. 1 ನಿಮಿಷ ಸಾಕು. ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ಹೊತ್ತು ರೋಸ್ಟ್ ಹಾಕೋದು ಬೇಡ, ರೋಸ್ಟ್ ಆಗೋದು. ಇದಿಷ್ಟು ಆದಮೇಲೆ ನೀರು ಕಾಯಕ್ಕಿಟ್ಟಿದ್ದೆ ಒಂದು ಕಡೆ. 1 ಗ್ಲಾಸ್ ರವೆಗೆ 3 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. 1 ಗ್ಲಾಸ್ ರವೆ ಇದೆ, ಅದಕ್ಕೆ ಒಂದು 3 ಇಲ್ಲ 3.5 ಗ್ಲಾಸ್ ಅಷ್ಟನ್ನು ಹಾಕ್ಕೋಬೋದು. ಕಮ್ಮಿ ಹಾಕ್ಕೊಂಡಿದ್ರೆ ಅದು ಚೆನ್ನಾಗಿರಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಗಟ್ಟಿ ಆದರೆ ಅಷ್ಟೊಂದು ಉಪ್ಪಿಟ್ಟು ರುಚಿ ಇರಲ್ಲ. ಟೇಸ್ಟ್ ಆದರೆ ಸೂಪರಾಗಿ ಬಂದಿದೆ. ಉಪ್ಪು ಖಾರ ಸರಿ ಹೋಗಿದೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ರವೆನ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿಗೆ ಒಂದೇ ಸರಿ ಹಾಕಬೇಡಿ, ಈ ಥರ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ.
ಹಾಕ್ಕೊಂಡಿದ್ದು ಆದಮೇಲೆ ಈ ಥರ ನೀಟಾಗಿ ನೋಡಿ, ಇಷ್ಟು ನೀರು ಈ ಥರ ನೀರಾಗಿರಬೇಕು. ರವೆ ಎಲ್ಲ ಹಾಕಿದ್ದಾದಮೇಲೆ ಈ ಹದಕ್ಕಿದ್ದಂಗೆ ಇನ್ನು ಸ್ವಲ್ಪ ಹೊತ್ತು ಇದು ಮಾಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈಗ ನಿಮ್ಗೆ ತೋರಿಸ್ತೀನಿ ಯಾವ ಕನ್ಸಿಸ್ಟಿ ಬಂದಿದೆ ಅಂತ. ಎಷ್ಟು ಕಲರ್ಫುಲ್ಲಾಗಿ ಗೊತ್ತಾಗ್ತಾ ಇದೆ ಅಲ್ಲ ಫ್ರೆಂಡ್ಸ್. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ನೋಡಿ ಈ ಥರ ಸ್ವಲ್ಪ ನೀರು ಇದ್ದಂಗೆ ಸ್ಟವ್ ಆಫ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆಗೋವರೆಗೂ ಇರಬಾರ್ದು ಫ್ರೆಂಡ್ಸ್, ಈ ಥರ ಇರಲಿ. ಈ ನೋಡಿ ಈ ಥರ ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಈ ಥರ ಇದ್ದಂಗೆ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಗಟ್ಟಿ ಆಗುತ್ತೆ. ಈಗಾದರೆ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದು ಆಯಿತು. ಫೈನಲ್ ಆಗಾದರೆ ಉಪ್ಪಿಟ್ಟು ಕೇಸರಿ ಬಾತು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.